ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ. ನಾನಿವತ್ತು ಹಲಸಿನ ಬೀಜದಿಂದ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ kg ಆಗಷ್ಟು ಹಲಸಿನ ಬೀಜನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ತೊಳೆದಿರೋಂಥ ಹಲಸಿನ ಬೀಜ ಎಲ್ಲ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನು ಕಲ್ಲುಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಹಲಸಿನ ಬೀಜನ 2ರಿಂದ 3 ವಿಷಲ್ಲು ಹಾಕಿಸ್ಕೋಬೇಕು. ನಾನಿಲ್ಲಿ 3 ವಿಷಲ್ಲ ಹಾಕಿಸ್ಕೊಂಡಿದ್ದೀನಿ. ಇವಾಗ 3 ವಿಷಲ್ ಆಗಿದೆ. ಕುಕ್ಕರೆಲ್ಲ ಕೂಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಹಲಸಿನ ಬೀಜದ ಸಿಪ್ಪೆ ಎಲ್ಲ ಸ್ವಲ್ಪ ಓಪನ್ ಆಗಿದೆ. ಇವಾಗ ಸಿಪ್ಪೆ ಎಲ್ಲನೂ ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ನಾನು ಸಿಪ್ಪೆ ಎಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಲಸಿನ ಬೀಜನೂ ಹಾಕೋತಾ ಇದ್ದೀನಿ. ನೀರು ಹಾಕದೆ ಹಾಗೇ ರುಬ್ಕೋಬೇಕು. ನೀರು ಹಾಕಿದರೆ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾದರೆ ವಡೆ ಚೆನ್ನಾಗೋದಿಲ್ಲ. ಹಾಗಾಗಿ ನೀರು ಹಾಕ್ದೇ ನೋಡಿ ಈ ಥರ ಇಷ್ಟು ಹದಕ್ಕೆ ರುಬ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇಲ್ಲಿ ರುಬ್ಕೊಂಡಿರೋಂಥ ಹಲಸಿನ ಬೀಜದ ಮಿಶ್ರಣನ ಎಲ್ಲನೂ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು. ನಾನು ನೀರು ಏನು ಹಾಕ್ದೇ ಹಾಗೆ ರುಬ್ಬಿರೋದ್ರಿಂದ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇವಾಗ ವಡೆಗೆ ಮಸಾಲನ ಮಾಡ್ಕೊಳ್ಳೋಣ. ಈಗ ಒಂದು ಜಾರ್ನ ತೊಗೊಂಡು ಹಸಿಮೆಣಸಿನ್ಕಾಯಿ, ಹಾಗೆಯೇ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, ಹಾಗೆ 1 ಕಪ್ಪು ಕರಿಬೇವಿನ ಸೊಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನು ಜೀರಿಗೆ, ಹಾಗೆ ಚಕ್ಕೆನ ಹಾಕೋತಾ ಇದ್ದೀನಿ. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ನೀರು ಏನು ಹಾಕೋಬಾರ್ದು, ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ನೀಟಾಗಿ ರುಬ್ಕೋಬೇಕು. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಇಷ್ಟು ತರಿಯಾಗಿ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೀನಿ. ಜೊತೆಗೆ 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನು ಹಾಕೋವಂಥ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನೀವು ಮಾಡುವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಒಂದೊಂದನ್ನೇ ಸ್ವಲ್ಪ ಹಿಟ್ಟನ್ನು ತಗೊಂಡು ತಟ್ಟಿ ಇಟ್ಕೋಬೇಕು. ಈ ಥರ ಹಲಸಿನ ಹಣ್ಣಿನ ಬೀಜದಲ್ಲಿ ವಡೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಈ ಥರ ತಟ್ಟಿ ಇಟ್ಕೊಂಡಿದ್ದೀನಿ. ನಾನು ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ವಡೆನ ಎಣ್ಣೆಗೆ ಹಾಕೋಬೇಕು. ನೋಡಿ ಈ ಥರ ಎಲ್ಲ ವಡೆನೂ ಹಾಕಿದ್ಮೇಲೆ 1-2 ನಿಮಿಷ ಹಾಗೆಯೇ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ವಡೆ ಬೆಂದಾದಮೇಲೆ ಈ ಥರ 2 ಸೈಡು ಮಗ್ಚಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಒಂದೊಂದೇ ವಡೆನ ಮಗ್ಚಾಕಿ ಬೇಯಿಸ್ಕೋಬೇಕು. ಹಲಸಿನ ಹಣ್ಣಿನ ಬೀಜದಲ್ಲಿ ಈ ಥರ ವಡೆ ಮಾಡೋದು ತುಂಬಾ ಕಡಿಮೆ. ಈ ಥರ ಒಂದು ಸಲ ವಡೆ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋಸ್ದು ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬೇಗನೆ ಬರುತ್ತೆ. ನೋಡಿ ಇವಾಗ ವಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಜಾಲರಿಗೆ ಎಲ್ಲ ವಡೆನೂ ಎತ್ತಿಟ್ಕೋತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಹಲಸಿನ ಬೀಜದಿಂದ ಮಾಡಿರೋಂಥ ವಡೆ ಇವಾಗ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಈ ಮಳೆಗಾಲಕ್ಕೆ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗು ಕಾಫಿ ಟೀ ಜೊತೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಡೆ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.